ಅದು ಎರಡಲ್ಲಗತ್ತಿದೇವ್ರಪ್ಪ ರೀ. ಯಾವಾಗ ಅಂದೆವು? ಘಟ ಇದ್ದಕ್ರು ಒಂದ್ ಅಂದಿದೇವ್ರಿ, ಮಠ ಇದ್ದಕ್ರು ಒಂದ್ ಅಂದಿದೇವ್ರಪ್ಪ. ಮಠದಾಗ ಕೂತಕ್ರು ಒಂದ್ ಆಕಾಶದ ತಂದಿದೇವ್ರಿ, ಘಟದಾಗ ಒಂದ್ ಆಕಾಶ ತಂದಿದೇವ್ರಪ್ಪ. ಯಾನ್ ಅಂದಿದೆವು? ದೊಡ್ದು ಸಣ್ಣದು ತಂದಿದೇವ್ರಪ್ಪ. ಯಾರಿಗ ಅಂದಿದೆವು? ಆಕಾಶಕ್ ಅಂದಿದೇವ್ರಪ್ಪ. ಯಾವಾಗ ಅಂದಿದೆವು? ಅಲ್ಲಿ ಮಠದಾಗ ಕುತ್ತಕ್ ಅಂದಿದೇವ್ರಪ್ಪ. ಬೇದ್ ಇತ್ರಿ ಆಳ್ಯಾಗ ಅಂದಿದೇವ್ರಪ್ಪ. ಹಾ ಈಗ ಹತ್ತಾರ ನೋಡ್ರಿ, ಹೇಳ್ತಾರ ನೋಡ್ರಿ. ಹ್ಞೂ ರೀ. ಯಾವಾಗ ಅಂದಿದೆವು ಕಲ್ಯಾಣ್ ಶೆಟ್ಟಿ ಅವರ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯರಪ್ಪರ. ಅಂದ್ರ ಘಟ ಹ್ಮ್ ಬಂತಂದ್ರ ಘಟ ಆಕಾಶ ಸಾಣದೈತಿ, ಘಟ ಸಾಣದೈತಿ ಅಂತ ಹೇಳಿ ಹೇಳ್ಬೇಕಾಗ್ತದ್ರಿ. ಘಟ ಮಠ ಬಂದಿದ್ದಿಲ್ಲ ಅಂದ್ರ ಆಕಾಶ ಒಂದೇ ಅದರಿ, ಎಲ್ಲಾ ಕಡೆ ಅದರಿ. ಹೇಳ್ತಾರ ನೋಡ್ರಿ ಈಗ. ಕಲಾವತಿ ಅವರ? ಮಾದೇವ್, ಹಾ ಕಲಾವತಿ ಅವರ ಹೆಸರು ಯಾವಾಗ ಬಂತು? ತಮ್ಮ ಪಾದಕ್ ನಮಸ್ಕಾರಿ. ಹೆಸರು ಯಾವದ್ ಬತ್ತು ಅಂದ್ರಪ್ಪರಿ, ಆಕಾಶಕ್ ಘಟ ಉಪಾಧಿ ಆಯ್ತು ಅಂದ್ರ ಘಟಾಕಾಶ ಅಂತ ಬಂದದ್ರಿಪ್ಪರಿ. ಅಗ್ದಿ ಬರೋಬರ್. ಓಂ ನಮಃ ಅದೇ ಶಿವಾಯರಪ್ಪ. ಆಕಾಶಕ್ಕೆ ಮಠ ಉಪಾಧಿ ಆಯ್ತಂದ್ರ ಮಠ ಆಕಾಶ ಬಂದದ. ಇರುವುದು ಒಂದೇನೆ ಆಕಾಶ ಆದ್ರೆ ಪರಿ ಉಪಾಧಿ ಭೇದದಿಂದ ಅಲ್ಲಿ ಉಪಾಧಿದಿಂದ ಇಲ್ಲಿ ಭೇದ ತೋರ್ಯದ್ರಪ್ಪರಿ. ಯಮುನಾ ಬಾಯಿ ಏನ್ ಹೇಳಿದ್ರ ಅವರು? ಉಪಾದಿದಿಂದ ಬೇರ್ ತೋರ್ಯದ ಅಂತ ಹೇಳಿದ್ರಪ್ಪ ರೀ. ಘಟದಿಂದ ಅಲ್ಲಿ ಆಕಾಶಕ್ ಬೇದ್ ತೋರ್ಯದ್ರಿ, ಉಪಾಧಿ ಇದ್ದುದ್ರದಿಂದ್ರಿ. ಹ್ಯಾಂಗ್ರಿ? ಅಲ್ಲಿ ಆಕಾಶಕ್ಕ ಘಟ ಉಪಾಧಿ ಆಗ್ಯದ್ರಪ್ಪ ರೀ. ಆಳಗ ಏನ್ ಬತ್ತ ಹೆಸರ? ಘಟ ಆಕಾಶ ಅಂತ ಹೆಸರು ಬತ್ರಿಪ್ಪ ರೀ. ಸಾಣದೇನ್ ದೊಡ್ಡದೈತದು? ಸಾಣದೈತ್ರಿಪ್ಪ ರೀ. ಮುಂದ ಮತ್ತ? ಮಠ ಆಕಾಶ ರಪ್ಪ ರೀ. ಹಾ, ಯಾರು ಯಾರಿಗಿ ಉಪಾಧಿ ಆಗೋದ್ರಿಂದ ಏನ್ ಹೆಸರು ಬತ್ತು, ಅದಕ್ಕೆ ಏನ್ ಅಂದೆವು? ಮಠ ಆಕಾಶ ಆಗ್ಲಿಕ್ರಿ. ಮಠ ಉಪಾಧಿ ಇದು ಆಕಾಶಕ್ ಉಪಾಧಿ ಮಠ ಆಗ್ಯದ್ರಿಪ್ಪ ರೀ. ವಾಕ್ಯ ಪೂರ್ಣ ಮಾಡ್ರಿ. ಹ್ಞೂ ರೀ. ಆಕಾಶಕ್ ಉಪಾಧಿ ಈಗ ಮಠ ಆಗ್ಯದ್ರಪ್ಪ ರೀ. ಆ ಮಠ ಉಪಾಧಿ ಆಗ್ಯದ ಅಂತ ಹೇಳಿ ಮಠ ಆಕಾಶ ಅಂತೇಳಿ ಹೆಸರು ಬತ್ರಿಪ್ಪ ರೀ. ಆಳ್ಯಾಗ ಮಠ ಆಕಾಶ ಸಾಣದೈತೆ ಅಂದ ದೊಡ್ಡದಾಯ್ತು? ದೊಡ್ಡದೈತ್ರಿಪ್ಪ ರೀ ಆಳ್ಯಾಗ ಮಠ ಆಕಾಶ. ಅದು ಅನಿಬೇಕು. ಹ್ಞೂ ರೀ. ಯಾಳ್ಯಾಗ ಮಠ ಆಕಾಶಕ್ಕ ಉಪಾಧಿ ಆಗೋದ್ರಿಂದ ಮಠ ಆಕಾಶ ಅಂದ ಬಳಕ ಆ ಮಠದಲ್ಲಿ ದೊಡ್ಡದ ಅಲ್ಲಿ ಮಕ್ಕಳ ಮಂದಿ ಕೊಂಡಿರ್ತಾರ. ಬಾಳ ಚೀಲ ಹಚ್ಚಲಕ್ಕ ಬರ್ತದ. ಕೂತ್ರಿ ಸುವರ್ಣವರ? ಹ್ಞೂನ್ರಿಪ್ಪ ಕೂತೇನ್ರಿ. ಹಾ, ಅಂದ ಬಳಕ ಅಲ್ಲಿ ಏನ್ ಅಂದಂಗ ಆಯ್ತು? ದೊಡ್ದು ಸಾಣದು ಎಲ್ಲಿ ಐತ್ರಿ ಸುವರ್ಣವರ? ದೊಡ್ದು ಸಾಣದು ಎಲ್ಲಿ ಆಯ್ತು? ಮಠದಾಗ ಆತ್ರಿಪ್ಪ, ಮಠ ಮತ್ ಘಟ್ಟದಾಗ ಆತ್ರಿಪ್ಪ. ಹಾ, ಉಪಾಧಿಯಲ್ಲಿ ದೊಡ್ದು ಸಾಣದು ಆಯ್ತು. ಆತ್ರಿ. ಆದರೂ ಆಕಾಶ ದೊಡ್ದು ಆಕಾಶ ಸಾಣದು ಅಲ್ಲಕ್ಕ ಬರ್ತದೇನಿಲ್ರಿ ಸುವರ್ಣವರ? ಬರಂಗಿಲ್ರಿಪ್ಪ. ಒಂದ ಅದಿರಪ್ಪ, ಬರಲ್ರಿ. ದಾಡ್ದು ಸಾಣದು ಅನ್ನಕ್ ಬರಂಗಿಲ್ರಿ. ಆಕಾಶ ಎಸದವ್ರಿ? ಒಂದ ಅದಿರಿ. ಚಿಕ್ಕಲಿಗ ಅವರ? ಓಂ ನಮಃ ಶಿವಾಯರಪ್ಪರ. ಆಕಾಶ ಒಂದ ಐತ್ರಪ್ಪ. ಆಕಾಶಕ್ಕೆ ಹೆಸರು ಏನದ್ರಿ? ಮಹದ್ ಆಕಾಶ ಅಂತ ಐತ್ರಪ್ಪ. ಅದಕ್ಕ ಯಾವ ಆಕಾಶ ಅನ್ಬೇಕ್ರಿ? ಮಹದ್ ಆಕಾಶ ರಪ್ಪರ. ಮಹದ ಆಕಾಶದಲ್ಲಿ ಸಾಣದು ದೊಡ್ದು ಅದ ಏನಿಲ್ಲ? ಅದ ಉಪಾಧಿದಿಂದ ಅದಾವ್ರಪ್ಪರ. ಉಪಾಧಿ ಇರ್ಲಿಕ್ಕಂದ್ರ ಇಲ್ರಿ. ಅಂದ್ರೆ ಮಹದ ಆಕಾಶ ಭೇದ ರಹಿತ ಒಂದೇ ಒಂದು ಭೇದ. ಹೇಳ್ರಿಪ್ಪ. ಅದು ಕಾನ್ಫರೆನ್ಸ್ ಕಾಲ್ದಾಗ ಬಾಳ ದಾಂಧಲಿ ಆಗ್ಲಕತ್ತ ನೋಡ್ರಿ ಪರ. ಇದು ಕ್ಲಿಯರ್ ಅದ ರೀ, ಇದ್ರೊಳಗ ಯಾರು ಏನು ಓಪನ್ ಮಾಡಿಲ್ಲ. ಕಾನ್ಫರೆನ್ಸ್ ಕಾಲ್ದಾಗ ಯಾರು ಓಪನ್ ಮಾಡ್ರಿ ಅನ್ರಿ, ಗಾಡಿ ಸೌಂಡ್ ಹಾರ್ನ್ ಕೇಳ್ಸೋದು ಹೌದ್ರಿ ಕೇಳ್ಸ್ಲತ್ತದ ನೋಡ್ರಿ ಪರ. ನೋಡಿ ಯಾರು ಕೇಳ್ರಿ. ಮ್ಯೂಟ್ ಮಾಡಕ್ ಸಮಬೈ ಮಾದೇವಕ್ಕ ನೀವು ಮೂರು ಚಾಲು ಮಾಡಿರಿ.
ಅದ್ರಾಗ ದೂರ ದೂರ ಕುಂಡ್ರಿ ಆದ್ರ ಒಂದೇನದ ಅಲ್ಲಿ ಇಡ್ರಿ ಸ್ಪೀಕರ್ ಸ್ಪೀಕರ್ ಚಾಲು ಐತನಿಲ್ಲ ಆಗಿಲ್ಲ ಆಗಿಲ್ಲ ಅದಕ್ಕ ಎಲ್ಲಾ ಬಂದ್ ಮಾಡ್ರಿ ನಿಮ್ದು ಒಬ್ರು ಚಾಲು ಇಡ್ರಿ ಅಲ್ಲಿ ಸನಿ ಕೂತಿ ಕೇಳ್ರಿ ಅಲ್ಲಿ ಇದ್ರದು ಆವಾಜ ಬರ್ಲಿಕತ್ತದ ಮೋಟರ್ದು ಅದು ಈ ರೀತಿಯಿಂದ ಆಕಾಶದಲ್ಲಿ ಭೇದ ಇಲ್ಲ, ಒಂದೇ ಒಂದು ಆಕಾಶ ಅದ. ಆಕಾಶದಲ್ಲಿ ಭೇದ ಇಲ್ಲ. ಎಲ್ಲಿ ಭೇದ ಇಲ್ಲ ಮಾದೇವ? ಓಂ ನಮಃ ಶಿವಾಯ. ನಮಸ್ಕಾರ ರೀ. ಆಕಾಶದಲ್ಲಿ ಭೇದ ಇಲ್ರಿ ಅಪ್ಪವ್ರ. ಭೇದ ಎಲ್ಲಿ ಬತ್ತು? ಭೇದ ರೀ ಅಪ್ಪವ್ರ, ಈ ಉಪಾಧಿಯಲ್ಲಿ ಭೇದ ಬರ್ತೈತ್ರಿ ಅಪ್ಪವ್ರ. ಹ್ಯಾಂಗ್ ಬತ್ತು? ಘಟ ಆಕಾಶಕ್ಕೆ ಉಪಾಧಿ ಆಗಿದ್ರಿಂದ ಘಟ ಆಕಾಶ ಅಂತ ಹೇಳ್ಕಂದ್ರ ಹೆಸರು ಭೇದ ಬತ್ರಿ. ಇನ್ನ ಮಠ ಆಕಾಶಕ್ಕೆ ಉಪಾಧಿ ಆಗಿರುವುದರಿಂದ ಮಠ ಆಕಾಶ ಅಂತ ಹೇಳ್ಕಂದ್ರ ಭೇದ ಬಂತ್ರಿ. ಘಟ ಸಾಣದ ತಿಳ್ಕಂದ್ರ ಭೇದ ಬಂತ್ರಿ. ಇದು ಮಠ ಆಕಾಶ ದೊಡ್ಡದು ಅಂತ ಹೇಳಿ ಇವ್ ಎರಡರೊಳಗೆ ಉಪಾಧಿ ಒಳಗ ಭೇದ ಬಂತ್ರಿ. ಭೇದ ಎಲ್ಲಿಲ್ಲ? ಭೇದ ಮಹದ ಆಕಾಶದಲ್ಲಿ ಭೇದ ಇರುವುದಿಲ್ರಿ. ಮಹದ ಆಕಾಶ ಅದಕ್ಕತ್ತಾರ? ಮಹದ ಆಕಾಶ ಅಂದ್ರ ಒಂದೇ ಒಂದು ಎಲ್ಲದಕ್ಕಿಂತ ದೊಡ್ಡದು ಇರೋದಕ್ಕೆ ಮಹದ ಆಕಾಶ ಅಂತಾರ. ಎಲ್ಲ ಕಡೆ ಇದ್ದ ಆಕಾಶಕ್ಕತ್ತಾರ ಮಹದ ಆಕಾಶ ಅಂತಾರ. ಆ ಮಹದ ಆಕಾಶದಲ್ಲಿ ಏನಿಲ್ಲ? ಭೇದ ಇಲ್ಲ. ಮಂಜುಳ ಬಾಯಿ ಕೂತ್ರಿ ಬೈ. ಇವಂಗಂತೂ ಬರಂಗಿಲ್ಲ, ರೇಜಿನಿ ಬರಂಗಿಲ್ಲ. ಹೋದ್ರ ಕೂತ ಕಲ್ಯಾಣ್ ಶೆಟ್ಟಿ ಅವರ ಓಂ ನಮಃ ಶಿವಾಯರಪ್ಪರ. ಭೇದ ಎಲ್ಲಿ ತೋರ್ತ್ರಿ? ಭೇದ ಉಪಾಧಿಯಿಂದ ತೋರ್ತದ್ರಿಪ್ಪ. ಭೇದ ಘಟ ಆಕಾಶಕ್ಕ ಘಟ ಆಕಾಶಕ್ಕ ಉಪಾಧಿ ಆಗಿದ್ರಿಂದ ಘಟಾಕಾಶ ಅಂದ್ರಿ. ಮಠ ಆಕಾಶಕ್ಕ ಉಪಾಧಿ ಆಗಿದ್ರಿಂದ ಮಠಾಕಾಶ ಅಂದ್ರಿ. ಉಪಾಧಿಯಿಂದ ಭೇದ ತೋರ್ತದ್ರಿಪ್ಪ. ಆಕಾಶ ಬ್ಯಾರೆ ಬೇರೆ ಇಲ್ರಿ. ಆಕಾಶ ಭೇದನು ಇಲ್ಲ. ಆಕಾಶದಾಗಲ್ಲ ಆಕಾಶ ಇರೋದು ಒಂದೇ ಅದ್ರಿ. ಭೇದ ರಹಿತ ಮಹದ ಆಕಾಶ ಒಂದೇ ಅದ. ಮಹದಾಕಾಶ ಅಂತ ಅನ್ಬೇಕ್ರಿ. ಇಲ್ಲಿಗೆ ಇಲ್ಲಿ ತಕ ತಿಳಿತಿ ಎಲ್ಲರಿಗೆ. ಈಗ ಅಭಿಪ್ರಾಯ ಏನ್ ಹೇಳ್ತಾರ? ಸಿದ್ಧಾಂತ ತಿಳಿಸಿಕೊಡ್ತಾ ಇದ್ದಾರ. ಏನತ್ತ ಸಿದ್ಧಾಂತ ಹೇಳ್ತಾರ್ರಿ. ತ್ಯಾಚ ಪ್ರಮಾಣೆ ತತ್ಪದ ತ್ವಂಪದ ಯಾಚ ಲಕ್ಷಾರ್ಥ ರೂಪಾಚೇ ಶುದ್ಧ सच्चितानंद ब्रह्म एकच आहे, त्यात भेद नाही. म्हणून जीवनीश्वराच्या वाचात रूपाने असलेल्या कल्पित ज्या दोन उपाधी म्हणजे अविद्या आणि माया त्याच्या भागत्याग लक्षणाने त्याग करून ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ತಕ ದೃಷ್ಟಾಂತ ಹೇಳಿದರು. ಆಕಾಶ ಉಪಾಧಿ ಆಗೋಣದ್ರಿಂದ ಅಲ್ಲಿ ಭೇದ ಇತ್ತು. ಮತ್ತ ಒಂದೇ ಒಂದು ಆಕಾಶ ಇದು ಹೆಂಗದ? ಭೇದ ರಹಿತ ಅದ. ಹ್ಯಾಂಗೋ ಹಾಂಗ. त्याच प्रमाणे अंದ್ರ ಸಿದ್ಧಾಂತ ಏನತ್ತ? तत्पद व त्वंपद याच्या लक्षार्थ रूपाचे शुद्ध सच्चित आनंद ब्रह्म एकच आहे ತಿಳಿಸಿದಾರೆ ನೋಡ್ರಿ ಇಲ್ಲಿ. त्याचप्रमाणे ಅಂದ್ರೆ ಮೇಲೆ ಹೇಳಿದ ಪ್ರಕಾರ ದೃಷ್ಟಾಂತದಂತೆ ತತ್ಪದ ವ ತ್ವಂಪದ
ಯಾಚ ಲಕ್ಷಾರ್ಥ ರೂಪಾನಿ ನಿನ್ನಿನ ದಿವಸ ಹೇಳ್ಕೊಂಡು ಬಂದೆ ನೋಡ್ರಿ. ವಾಚಾರ್ಥ ಎದಕ್ಕೆ ಅನ್ಬೇಕು ಮತ್ತು ಲಕ್ಷಾರ್ಥ ಎದಕ್ಕೆ ಅನ್ಬೇಕು ನಿನ್ನಿನ ದಿವಸ ಹೇಳ್ಕೊಂಡು ಬಂದ್ರಿ. ರುಗ್ಯದರ ಓಂ ನಮಃ ಶಿವಾಯ. ನಾ ಇಲ್ಲಿ ಲಾತೂರ್ದಾಗಿದ್ದರಿ, ಇಲ್ಲಿ ರೋಡ್ ದಂಡಿಗೆ ಮನಿ ಅದ್ರಿ. ಹಿಂಗ್ರಿಪುರ. ಹಾ ಅದು ವಾಹನದ ಅವಾಜ ಬರ್ಲಕತ್ತೈತಿ. ಆಯ್ತ್ರಪ್ಪ. ವಾಚಾರ್ಥ ಎದಕ್ಕೆ ಅನ್ಬೇಕು ಅನ್ನೋದು ನಿನ್ನ ಹೇಳ್ಕೊಂಡು ಬಂದೆವು. ಸೋಣವರ ವಾಚಾರ್ಥ ಎದಕ್ಕೆ ಅನ್ಬೇಕ್ರಿ? ಓಂ ನಮಃ ಶಿವಾಯ. ಸತ್ಯ ಮಿಥ್ಯೆ ಕೂಡಿದಕ್ಕೆ ವಾಚಾರ್ಥ ಅನ್ಬೇಕಂತ ಹೇಳಿದ್ರಪ್ಪ. ಹಾ. ಕಲ್ಯಾಣ ಶೆಟ್ಟಿ ಅವರ ಓಂ ನಮಃ ಶಿವಾಯರಪ್ಪ. ವಾಚಾರ್ಥ ಎದಕ್ಕೆ ಅನ್ಬೇಕ್ರಿ? ವಾಚಾರ್ಥ ಅಂದ್ರ ಮಿಥ್ಯೆ ಐದೇರಿಪ್ಪ ಇದು ವಾಚಾರ್ಥ ಅಂದ್ರ. ಈಗ ಅವರ ಏನ್ ಹೇಳಿದ್ರು? ಸತ್ಯ ಮಿಥ್ಯೆ ಕೂಡಿದಕ್ಕೆ ವಾಚಾರ್ಥ ತರ್ಬೇಕಂದ್ರಿ. ಇನ್ನೊಮ್ಮನ್ರಿ? ಸತ್ಯ ಮಿಥ್ಯೆ ಕೂಡಿದಕ್ಕ ವಾಚಾರ್ಥ ಅನ್ಬೇಕ್ರಿ. ರೂಪಾಬಾಯಿ ಓಂ ನಮಃ ಶಿವಾಯರಪ್ಪ. ಎದಕ್ಕಂದ್ರೆ ವಾಚಾರ್ಥ? ಸತ್ಯ ಮಿಥ್ಯೆ ಕೂಡಿಕೊಂಡು ಇರೋದಕ್ಕೆ ವಾಚಾರ್ಥ ಅಂತ. ಅಂತೆ ಬರೋಬ್ಬ. ಮಾದೇವಪ್ಪ ಓಂ ನಮಃ ಶಿವಾಯ. ವಾಚಾರ್ಥ ಎದಕ್ಕತ್ತಾರ ಅಂದ್ರಿ ಸತ್ಯ ಮತ್ತು ಮಿಥ್ಯೆ ಇವೆರಡನ್ನು ಕೂಡಿಕೊಂಡಿರೋದಕ್ಕ ವಾಚಾರ್ಥ ಅಂತಾರ. ಹಾ, ಆಗ ಇಲ್ಲಿ ಇನ್ನು ತತ್ ಪದದ ವಾಚಾರ್ಥ ಯಾವುದು? ಮಾದೇವ ಓಂ ನಮಃ ಶಿವಾಯ. ತತ್ಪದ ವಾಚಾರ್ಥ ಅಂದ್ರಿ ತತ್ಪದದ ವಾಚಾರ್ಥ ಈಶ್ವರ. ತಂಪದದ ವಾಚಾರ್ಥ ಜೀವ್ರಿ. ಈ ತತ್ಪದದು ನೋಡುದಾದ್ರ ಹೇಳ್ರಿ. ತತ್ಪದದ ವಾಚಾರ್ಥ ಏನು? ತತ್ಪದದ ವಾಚಾರ್ಥ ಈಶ್ವರ. ಈಶ್ವರ. ಈಗ ಬ್ರಹ್ಮ ಚೈತನ್ಯ ಮತ್ತು ಮಾಯ ಪ್ರತಿಬಿಂಬ. ಆ ಬ್ರಹ್ಮ ಚೈತನ್ಯದ ಪ್ರತಿಬಿಂಬ ಮಾಯಲ್ಲಿ ಬಿದ್ದಿದ್ದಕ್ಕೆ ಆ ಪ್ರತಿಬಿಂಬನೇ ಈಶ್ವರ ಆಗ್ಯಾನ್ರಿ. ಇದಕ್ಕೆ ಸತ್ಯ ಮಿಥ್ಯೆ ಕೂಡಿಕೊಂಡಿದ್ದಕ್ಕೆ ವಾಚಾರ್ಥ ಅಂತಾರೆ. ಈ ಮೂರು ಪದ ಅದು ಹೌದಲ್ಲ? ಮೂರು ಪದದಾಗ ಸತ್ಯ ಯಾವುದು ಮಿಥ್ಯೆ ಯಾವುದು? ಸತ್ಯ ರೀ ಬ್ರಹ್ಮ ಚೈತನ್ಯ ರೀ. ಮತ್ತು ಮಾಯಾ ಮತ್ತು ಏನದ ಈಶ್ವರ ಇವೆರಡು ಏನದ ಮಿಥ್ಯ ರೀ. ಬ್ರಹ್ಮ ಚೈತನ್ಯ ಏನದ ಸತ್ಯ ರೀ. ಇವು ಮೂರು ಕೂಡಿಕೊಂಡಿದ್ದಕ್ಕೆ ವಾಚಾರ್ಥ ಅನ್ಬೇಕು. ನೋಡು, ಬರ್ತದೆ. ಜ್ಯೋತಿಬಾಯಿ ಏನ್ ಹೇಳಿದ್ರು? ಸ್ವಲ್ಪ ಹೊರಗಿದ್ದೀನ್ರಿ ಇನ್ನು. ಓಂ ನಮಃ ಶಿವಾಯ. ಕಲ್ಯಾಣ್ ಶೆಟ್ಟಿ ಅವರ ಓಂ ನಮಃ ಶಿವರುಗಳ್ರಿ. ಏನ್ ಹೇಳಿದ್ರಿ? ಬ್ರಹ್ಮ ಚೈತನ್ಯ ಸತ್ಯ ಐತ್ರಿ, ಮಾಯಾ ಮತ್ತು ಈಶ್ವರ ಮಿಥ್ಯ ಐತಿ. ಈ ಮೂರು ಕೂಡಿರೋದಕ್ಕೆ ವಾಚಾರ್ಥ ಅಂತ ಹೇಳಿದ್ರಿ ಗುರುಗಳು. ಯಾವ ಪದದ ವಾಚಾರ್ಥ? ತತ್ಪದದ ವಾಚಾರ್ಥ ಗುರುಗಳು. ಅಗ್ದಿ ಬರೋಬರ್. ಎಟ್ ಸೋಪಾದ. ಹೌದು ಗುರು. ರೂಪಾಬಾಯಿ ಓಂ ನಮಃ ಶಿವಾಯ. ಎದಕ್ಕಂದ್ರ ವಾಚಾರ್ಥ? ವಾಚಾರ್ಥ ಸತ್ಯ ಮಿಥ್ಯೆ ಕೂಡಿರೋಕ ವಾಚಾರ್ಥ ಅಂದ್ರಪ್ಪ. ಯಾವ ಪದದ್ದು ತತ್ ಪದದ ವಾಚಾರ್ಥ ಏನ್ರಿ? ಈಶ್ವರಪ್ಪ. ಅದರಲ್ಲಿ ಈಗ ಲಕ್ಷಣ ಏನ್ ಮಾಡ್ತೇವು? ಸತ್ಯ ಮಿಥ್ಯೆ ಕೂಡಿಕೊಂಡಿರೋದಕ್ಕೆ ವಾಚಾರ್ಥ ಅಂದ್ರ. ಸತ್ಯ ಯಾರು ಮಿಥ್ಯ ಯಾರು ಇದ್ರೊಳಗ? ಬ್ರಹ್ಮ ಸತ್ಯ ಐತ್ರಿ, ಬ್ರಹ್ಮ ಚೈತನ್ಯ ಸತ್ಯ ಐತ್ರಪ್ಪ. ಇದು ಮಾಯಾ ಈಶ್ವರ ಮಿಥ್ಯ ಐತ್ರಿ. ಎಸ್ ಅದು
ಎರಡ್ ಅದರಪ್ಪ ರೀ. ಇನ್ನ ಒಂದು ಬ್ರಹ್ಮ ಚೈತನ್ಯ ಒಂದ್ ಹೇಳ್ರಿ, ಮಾಯ ಈಶ್ವರ ಒಂದ್ರಿ. ಎರಡು ಅದೊಂದು ಮನೆಬೇಕು. ಮಾಯಾ ಒಂದು, ಈಶ್ವರ ಪ್ರತಿಬಿಂಬ ಈಶ್ವರ, ಇವು ಎರಡು. ಬ್ರಹ್ಮ ಚೈತನ್ಯ ಒಂದು. ಎಸದು ಮೂರಾದ್ರಪ್ಪ. ಮೂರು ಕೂಡಿ ಲಕ್ಷಾರ್ಥ ಐತ್ರಪ್ಪ. ಹಾ, ಯಾವ ಪದದ್ದು? ತತ್ವ ಪದ ವಾಚ್ಯಾರ್ಥ ಐತ್ರಿ. ಅಗ್ದಿ ಬರೋಬರ್. ಜನಗೊಂಡವರ ಓಂ ನಮಃ ಶಿವಾಯರಪ್ಪರ ತಮ್ಮ ಪಾದಕ್ ನಮಸ್ಕಾರ ಪರ. ಓಂ ನಮಃ ಶಿವ. ಏನ್ ಹೇಳಿದ್ರಿ ಅವರು? ವಾಚಾರ್ಥದ ಬಗ್ಗೆ ಹೇಳಿದ್ರಿ. ವಾಚಾರ್ಥ ಅಂದ್ರೆ ಏನು? ಸತ್ಯ ಮಿಥ್ಯ ಕೂಡ್ಕೊಂಡದ್ದು ವಾಚಾರ್ಥ. ಅದ್ರಲ್ಲಿ ಸತ್ಯ ಯಾವುದು ಅಂತಂದ್ರೆ ಬ್ರಹ್ಮಚೇತನ ಸತ್ಯವಾದದ್ದು. ಇನ್ನು ಮಿಥ್ಯ ಯಾವುದು ಅಂತಂದ್ರ ಈಶ್ವರ ಮತ್ತು ಮಾಯೆ ಅನ್ನೋದು ಮಿಥ್ಯ ಅದಾವ ಅಂತ ಹೇಳ್ಕೊಂಬಂದಾರಪ್ಪ. ಈಗ ಈಶ್ವರ ಪದದ್ದು ತತ್ ಪದದ್ದು ವಾಚಾರ್ಥ ಇದು ಆಯ್ತು ನೋಡ್ರಿ. ಇನ್ನು ತ್ವಂ ಪದದ ವಾಚಾರ್ಥ ಯಾವುದು ಮಾದೇವ? ಹ್ಞೂನ್ರಿ ಸರ. ಇನ್ ತ್ವಂ ಪದದ ವಾಚಾರ್ಥ ಯಾರು ಅಂದ್ರ ಜೀವ. ಇದು ವಾಚಾರ್ಥ ಎದಕ್ಕ? ಸತ್ಯ ಮಿಥ್ಯ ಕೂಡಿಕೊಂಡಿದ್ದಕ್ಕೆ ವಾಚಾರ್ಥ ಅಂತಾರ್ರಿ. ಇಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಅಂತಂದ್ರ ಇಲ್ಲಿ ಕೂಟಸ್ಥ ಚೈತನ್ಯ ಸತ್ಯದ, ಆ ಕೂಟಸ್ಥ ಚೈತನ್ಯ ಮತ್ತು ಅವಿದ್ಯೆ ಮತ್ತು ಜೀವ, ಅವಿದ್ಯೆ ಮತ್ತು ಜೀವ ಇವೆರಡು ಏನದ ಮಿಥ್ಯ ಅದಾವ. ಆ ಕೂಟಸ್ಥ ಚೈತನ್ಯ ಸತ್ಯದ. ಇವು ಮೂರು ಕೂಡಿಕೊಂಡಿರೋದಕ್ಕೆ ವಾಚ್ಯಾರ್ಥ ಅನ್ಬೇಕು ಅಂತ ಹೇಳಿ. ಕಲ್ಯಾಣ್ ಶೆಟ್ಟಿ ಅವರ ಓಂ ನಮಃ ಶಿವಾಯ. ಏನ್ ಹೇಳಿದ್ರಿ? ಇಲ್ಲಿ ಮಾದೇವ ಕೇಳಿಸ್ತದ್ರಿ? ನೀಲಬೈ. ಹಾ, ಕಲ್ಯಾಣ್ ಶೆಟ್ಟಿ ಅವರ ಇಲ್ಲಿ ಕೂಟಸ್ಥ ಚೈತನ್ಯ ಸತ್ಯದ ಗುರುಗಳ, ಜೀವ ಮತ್ತು ಅವಿದ್ಯೆ ಮಿಥ್ಯದ, ಇವು ಮೂರು ಕೂಡಿ ತ್ವಂ ಪದದ ವಾಚಾರ್ಥ ಅಂತ ಹೇಳಿದ್ರು ಗುರುಗಳ. ಕುಮಾರಿ ತಾಯಿ ನಮಸ್ಕಾರ. ಏನ್ ಹೇಳಿದ್ರಿ ಬೈ? ತತ್ಪ ಇದು ಹೇಳಕತ್ತಿದ್ರಪ್ಪ, ತತ್ಪದ ವಾಚಾರ್ಥ ಕೇಳಿಸ್ತದ್ರಿಪ್ಪ? ಹ್ಞೂ ರೀ. ತತ್ಪದ ವಾಚಾರ್ಥ ಈಶ್ವರ ಅಂತ ಹೇಳಕತ್ತಿದ್ರು. ಸಣ್ಣ ಜನಗೊಂಡವರ ಏನ್ ಹೇಳಿದ್ರಿ ಇಟ್ಟತಕ್ಕ? ಓಂ ನಮಃ ಶಿವಾಯರಪ್ಪರ ತಮ್ಮ ಪಾದಕ್ ನಮಸ್ಕಾರಪ್ಪ. ಏನ್ ಹೇಳಿದ್ರಿ? ತತ್ಪದದ ವಾಚಾರ್ಥ ಯಾವುದು ಅಂತ ಹೇಳಿದ್ರಪ್ಪಾರ. ಮತ್ತ ತ್ವಂಪದದ ಈಗ ಯಾವ್ದು ಹೇಳಿದಾರ? ಈಗ ತ್ವಂಪದದ ವಾಚಾರ್ಥ ಹೇಳಿದ್ರಪ್ಪ. ಏನಂತ ಹೇಳಿದ್ರಿ? ತ್ವಂಪದದ ವಾಚಾರ್ಥ ಜೀವ ಅಂತ ಹೇಳಿದ್ರಿ ಅಪ್ಪಾರ. ವಾಚಾರ್ಥ ಎದಕ್ಕತ್ತೀವಿ ಅಂತಂದ್ರ ಸತ್ಯ ಮಿಥ್ಯ ಕೂಡ್ಕೊಂಡದಕ್ಕ ವಾಚಾರ್ಥ ಅಂತ ಅಂತೀವ್ರಿ ಅಪ್ಪಾರ. ಇಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಅಂತಂದ್ರ ಸತ್ಯ ಕೂಟಸ್ಥ ಚೇತನ ಆಗ್ತದ್ರಿ ಅಪ್ಪಾರ. ಮಿಥ್ಯ ಅವಿದ್ಯೆ ಮತ್ತು ಜೀವ ಆಗ್ತಾವ್ರಿ. ಇವ್ ಮೂರು ಕೂಡ್ಕೊಂಡದಕ್ಕೆ ವಾಚಾರ್ಥ ಅಂತೀವಿ ಅಂತ ಹೇಳಿದ್ರಪ್ಪ. ಯಾವ ಪದಂದ್ರಿ? ತ್ವಂಪದದ್ರಿ. ತ್ವಂಪದದ ವಾಚಾರ್ಥ. ನಿಡುಗಂದವರ ಓಂ ನಮಃ ಶಿವಾಯ. ನಿಡುಗುಂದಿ ಅವರೇ ಹಂಗೆ ಕೇಳ್ಬೇಕು, ಹಂಗೆ ಹೈಸ್ಬೇಕೆ, ಹಂಗೆ ಅಂದ್ರೆ ಉಳಿತಾವ, ಇಲ್ಲದ್ರೆ ಉಳಿಯಂಗಿಲ್ಲ. ಎದಕ್ಕತ್ತರಿ ವಾಚಾರ್ಥ? ಸತ್ಯ ಮತ್ತು ಮಿಥ್ಯ ಕೂಡ್ಕೊಂಡಿರೋದಕ್ಕ ವಾಚಾರ್ಥ ಅಂತಾರಂತ ಹೇಳಿದ್ರಪ್ಪಾರ. ಈ ತ್ವಂಪದದ ವಾಚಾರ್ಥ ಏನ್ ಹೇಳಿದ್ರಿ? ತ್ವಂಪದದ ವಾಚಾರ್ಥ ಜೀವ ಅಂತ ಹೇಳಿದ್ರಪ್ಪಾರ.
ಜೀವದ ವಾಚ್ಯಾರ್ಥ ಏನಂತ ಹೇಳಿದ್ರು? ಜೀವ ಅಂದ್ರ ತ್ವಂ ಪದದ ವಾಚಾರ್ಥ ಜೀವ ರೀ ಅಪ್ಪಾರ. ವಾಚ್ಯಾರ್ಥ ಎದಕ್ಕಂದ್ರೆ ಸತ್ಯ ಮತ್ತು ಮಿಥ್ಯ ಕೂಡ್ಕೊಂಡಿರೋದಕ್ಕ ವಾಚಾರ್ಥ ಅಂತ ಹೇಳಿದ್ರಿ ಅಪ್ಪಾರ. ಯಾವ ಸತ್ಯ ಯಾವ್ದು ಮಿಥ್ಯ ಇದ್ರಾಗ? ಕೂಟಸ್ಥ ಚೇತನ ಸತ್ಯ ಅದ್ರಿ ಅಪ್ಪಾರ. ಮಿಥ್ಯ ಅಂತಂದ್ರ ಜೀವ ಮಿಥ್ಯ ಅದ್ರಿ. ಮತ್ತ ಒಂದೇ ಐತಿದ್ರ. ಹಾ ಬರ್ಬೇಕೆ, ಬರ್ತದೆ ಅದು. ಹೇಳ್ಕೋತ ಹೋದ್ರೆ ಬರ್ತದೆ, ಇಲ್ಲ ಬರಂಗಿಲ್ಲ. ಅನ್ರಿ ನಾವು ಅವಿದ್ಯೆ ರೀ ಅಪ್ಪಾರ. ಅವಿದ್ಯೆ ಅನ್ನೋದು ಮಿಥ್ಯ ಅದ್ರಿ ಅಪ್ಪಾರ. ಇನ್ನೊಮ್ಮೆ ಹೇಳ್ರಿ. ಕೂಟಸ್ಥ ಚೇತನ ಅನ್ನೋದು ಸತ್ಯ ಅದ ರೀ. ಅವಿದ್ಯೆ ಮತ್ತು ಜೀವ ಇದು ಮಿಥ್ಯ ಅದ ರೀ. ಅವಿದ್ಯೆಯಲ್ಲಿ ಬಿದ್ದ ಪ್ರತಿಬಿಂಬ ಯಾರು? ಜೀವ. ಜೀವ ಮತ್ತ ಅವಿದ್ಯೆ ಇಬ್ರು ಹೆಂಗದಾರ್ರಿ? ಮಿಥ್ಯ ಅದ ರೀ. ಸತ್ಯ ಯಾರದಾರ? ಕೂಟಸ್ಥ ಚೇತನ ಸತ್ಯ ಅದ ರೀ. ಪ್ರೀತಿ ಬೈ ಕುತ್ರಿ ಬೈ. ಓಂ ನಮಸ್ತೆ ಸರ್. ಕುತ್ರಿ ಬೈ. ಹಾಂ ನಾ ಈಗ ಆಗಿದ್ದೇರಪ್ಪ. ಹಲೋ, ಓಂ ನಮಸ್ಕಾರ ಸರ್. ಓಂ ನಮಃ ಶಿವಾಯ. ಬಂದಿರಪ್ಪ. ಓಂ ನಮಃ ಶಿವಾಯ. ಮುಸಳಮ್ಮ ಅಪ್ಪಾರ ಬಂದಿರಪ್ಪ. ಬಂದಾರ್ರಿ? ಬಂದಾರಪ್ಪ, ಅವ್ರೇ ಕೇಳಿದ್ರಿ ಇಟ್ಟತನ ರೀ. ಬಾಪ್ರೆ, ನಮಸ್ಕಾರಪ್ಪ ತಮ್ಮ ಪಾದಕ್ಕೆ ಸಾಷ್ಟಾಂಗ ವಂದನ್ರಿ ಅಜ್ಜಾರಿ. ಕೊಡ್ತೀನಿ ಅಕ್ಕ ಕೈ ಕೊಡ್ತೀನಿ ಅಪ್ಪ ಅವ್ರಿಗೆ. ಓಂ ನಮಃ ಶಿವಾಯ. ಅಪ್ಪ ರೀ. ಓಂ ನಮಃ ಶಿವಾಯ. ಮಾತಾಡ್ತಾರ ಹಚ್ಕೊಂಬರಪ್ಪ. ನಮಸ್ಕಾರಪ್ಪ. ಓಂ ನಮಃ ಶಿವಾಯಪ್ಪ. ಸಾಷ್ಟಾಂಗ ವಂದನ್ರಿ. ಹರ ಹರ ಮಹಾದೇವ. ನಮಸ್ಕಾರ ರೀ. ಇಲ್ಲಿ ಚಿಂಚೋಳಿ ಬಂದಿದ್ದೆ. ಹೌನ್ರಿ. ನಮ್ ಪ್ರೀತಿ ಗೌಡ್ತಿ ಹೇಳಿದ್ಲು ಹಿಂಗ ನಡೆದಿದೆ ಅಂತ ಹೇಳಿ. ಆರಾಮ್ರಿಪ್ಪ? ಆರಾಮ್ರಿ. ಈ ಕಾರ್ಯಕ್ರಮ ಅದನ್ರಿಪ್ಪ? ಇವಾಗ ಇಲ್ಲ, ಇಲ್ಲಿ ಸೊಲ್ಲಾಪುರ ಪ್ರೋಗ್ರಾಮ್ ಇತ್ರ. ನಾಳೆ ಇಲ್ಲ ಚಿಂಚೋಳಿಯಲ್ಲಿ ಒಂದು ಮ್ಯಾರೇಜ್ ಇದೆ. ಆ ಮ್ಯಾರೇಜ್ ಸಲುವಾಗಿ ಬಂದಿದ್ದೆ. ಓಂ ನಮಃ ಶಿವಾಯ. ನಮಸ್ಕಾರಪ್ಪ ತಮ್ಮ ಪಾದಕ್ಕೆ ಸಾಷ್ಟಾಂಗ ವಂದನ್ರಿ. ನಮಸ್ಕಾರ. ಪ್ರೀತಿ ಬಾಯಿ ಉತ್ತರ ಕೊಡ್ತಾರಪ್ಪ ಸರಿಯಾಗಿ. ತತ್ವಮಸಿ ಕೇಳಿ ತುಂಬಾ LKG UKG ಮಕ್ಳಿಗೆ ಹೇಳ್ದಂಗ ಹೇಳ್ತೀರಾ. ಪರ್ಫೆಕ್ಟ್ ಆಗ್ಬಿಡ್ತದೆ ಸಬ್ಜೆಕ್ಟ್. ಹ್ಞೂನ್ರಿಪ್ಪ. ತಮ್ಮದೇ ಆಶೀರ್ವಾದ್ರಪ್ಪ. ದೊಡ್ಡ ಅಜ್ಜಾರ ಆಶೀರ್ವಾದ್ರಪ್ಪ. ಆಡು ಜೋತಿರಿ. ಗಂಗಾಧರಪ್ಪ ಅವ್ರಪ್ಪ. ಬಹಳ ದೊಡ್ಡ ಉಪಕಾರ ಆಯ್ತು ಇಲ್ಲೆಲ್ಲ. ಹೌದ್ರಿಪ್ಪ. ನೋಡಿ ಅವೆಲ್ಲ ಬೀರ್ ಹೋಗ್ಯಾರಿ. ನೀವು ಬಹಳಷ್ಟು ಎಲ್ಲ ನೋಡ್ರಿ, ತೀರಾ ಸಾಮಾನ್ಯರಿಗೂ ಇಂತ ಕಠಿಣ ವಿಚಾರ ಎಲ್ಲ ಸುಲಿದ ಬಾಳೆಹಣ್ಣಿನಂಗ ಮಾಡಿ ಹೇಳ್ತಾ ಇದ್ದೀರಿ. ಹೌದ್ರಿಪ್ಪ. ಗಂಗಾಧರಪ್ಪ ಹಾಗ ಹೇಳ್ತಿದ್ರಿಪ್ಪ. ಮುಂದ ಅಧಿಕಾರಿ ಹ್ಯಾಂಗಾರ ಹಂಗ ನೋಡಿ ಅವ್ರಿಗೆ ಉಪದೇಶ ಮಾಡ್ಬೇಕಪ್ಪ ಅಂತ ಹೇಳಿ ಬಹಳ ಸಲ ಹೇಳ್ಯಾರ. ಈ 3 ದೃಷ್ಟಾಂತ ಕೊಡ್ತಿದ್ರಿ. ಕಬ್ಬಿನ ದೃಷ್ಟಾಂತ. ಕಬ್ಬು ಯಾರಿಗ್ ಕುಡಿಬೇಕು, ಕಟ್ಟಿರ ರೊಟ್ಟಿ ಯಾರಿಗ್ ಕುಡಿಬೇಕು, ಬಿಸಿ ರೊಟ್ಟಿ ಯಾರಿಗ್ ಕುಡಿಬೇಕು, ಮತ್ತು ಹಾಲ ಯಾರಿಗ್ ಕುಡಿಬೇಕು. ಓಂ ನಮಃ ಶಿವಾಯಪ್ಪ. ತಂಪಾದ ಪ್ರೀತಿ ಬೈ ಬಹಳ ಚಂದ ಅಭ್ಯಾಸ ಮಾಡ್ಲಿಕತ್ತಾರಿ. ಕೂಸುಗಳಿಗೆ ಜ್ವಾಕಿ ಮಾಡ್ಕೋತ್ರಿ ಹಂಗೇರಿ. ಪ್ರೀತಿ ಬೈ ಅಂದ ಊರಪ್ಪ ರೀ ಬಂದ್ರಪ್ಪ. ಓಂ ನಮಃ ಶಿವಾಯ. ಈ ರೀತಿಯಿಂದ ತತ್ಪದದ ವಾಚಾರ್ಥ, ತ್ವಂಪದದ ವಾಚಾರ್ಥ ತಿಳಿತು. ಇನ್ನು ಅವರಿಬ್ಬರದು ತ್ಯಾಚ ಲಕ್ಷಾಂತರ ರೂಪ ಚೇ शुद्ध सच्चितानंद ब्रह्म एकच आहे, त्यात भेद नाही. त्यात भेद नाही. त्यात अंदर
ಅದರಲ್ಲಿ ಏನಿಲ್ಲ, ಭೇದಿಲ್ಲ. ಎಲ್ಲಿ ಭೇದಿಲ್ಲ? ಲಕ್ಷ್ಯಾರ್ಥದಲ್ಲಿ ಭೇದಿಲ್ಲ. ಈಗ ವಾಚ್ಯಾರ್ಥ ಅದಕ್ಕೆ ಅನ್ಬೇಕು, ಇಲ್ಲಿ ತಕ್ಕ ಹೇಳಿದ್ರು. ಇನ್ನು ಲಕ್ಷ್ಯಾರ್ಥಿ ಅದಕ್ಕೆ ಅತ್ತಾರ ಅಂದ್ರ ತತ್ ಪದದಲ್ಲಿ ಇದ್ದ ಯಾವ ಈಶ್ವರ ಮತ್ತು ಉಪಾಧಿ ಮಾಯಾ ಅವೆರಡು ತ್ಯಾಗ ಮಾಡಿದ ಬಳಿಕ ಅಶುದ್ಧ ಬ್ರಹ್ಮ ಏನದನ ಅವ ತತ್ಪದದ ಲಕ್ಷ್ಯಾರ್ಥ. ಮಾದೇವ ಹೂರಿಪ್ಪರ್ ಏನ್ ಹೇಳಿದ್ರು? ಇನ್ ಲಕ್ಷ್ಯಾರ್ಥ ಎದಕ್ಕತ್ತಾರ ಅಂದ್ರಿ, ಆ ತತ್ಪದದ ಏನದ ಲಕ್ಷ್ಯಾರ್ಥ ಅಂದ್ರ ಮಾಯಾ ಮತ್ತು ಅವಿದ್ಯೆ ತ್ಯಾಗ ಮಾಡಿದ ಬಳಿಕ ಮಾಯಾ ಮತ್ತು ಈಶ್ವರ ಎರಡನ್ನು ತ್ಯಾಗ ಮಾಡಿದ ಬಳಿಕ ಅಲ್ಲೇನದ ಲಕ್ಷ್ಯಾರ್ಥ ಬ್ರಹ್ಮ ಒಂದೇ ಅದ ಅಂತ ಹೇಳಿದ್ರಿ. ಅಶುದ್ಧ ಬ್ರಹ್ಮನೇ ತತ್ಪದದ ಲಕ್ಷ್ಯಾರ್ಥ. ಮತ್ತು ಇನ್ನು ತ್ವಂಪದದ ಲಕ್ಷ್ಯಾರ್ಥ ಅವಿದ್ಯಾ ಮತ್ತು ಅವಿದ್ಯೆಯಲ್ಲಿ ಬಿದ್ದ ಪ್ರತಿಬಿಂಬ ಜೀವ, ಇವರಿಬ್ಬರದು ತ್ಯಾಗ ಮಾಡಿ ಆ ಶುದ್ಧ ಕೂಟಸ್ಥ ಚೈತನ್ಯವೇ ತ್ವಂಪದದ ಲಕ್ಷ್ಯಾರ್ಥ. ಆ ಕೂಟಸ್ಥ ಚೈತನ್ಯ ಮತ್ತು ಶುದ್ಧ ಬ್ರಹ್ಮ ಇಬ್ರು ಹೆಂಗಾರ ಒಂದೇ ಯಾರ, ಇಬ್ರು ಹೆಂಗಾರ ಒಂದೇ ಯಾರ. ಇಬ್ರು ಒಂದ್ ಯಾವಾಗಾದರೂ ಈ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ಲಕ್ಷ್ಯಾರ್ಥ ರೂಪವನ್ನು ಇಬ್ಬರದು ಗ್ರಹಣ ಮಾಡಿದ್ರ ಇಬ್ರು ಒಂದೇ ಹರ. ಅವರಲ್ಲಿ ಮಾತ್ರ ಏನಿಲ್ಲ, ಭೇದ ಇಲ್ಲ. ಎಲ್ಲಿ ಭೇದ ಇಲ್ಲ ಮಾದೇವ? ಲಕ್ಷ್ಯಾರ್ಥದಲ್ಲಿ ಏನದ್ರಿ, ಕೂಟಸ್ಥ ಚೈತನ್ಯ ಮತ್ತು ಏನದ ಬ್ರಹ್ಮರಿ, ಬ್ರಹ್ಮ ಚೈತನ್ಯ, ಇವರಿಬ್ರು ಇಬ್ರಲ್ಲಿ ಗ್ರಹಣ ಮಾಡಿದಾಗ ಏನದ ಅಲ್ಲಿ ಒಂದೇ ಅದರ, ಮತ್ತೇನದ ಅಲ್ಲಿ ಭೇದ ಇಲ್ಲ, ಇಬ್ರಲ್ಲಿ ಭೇದ ಇಲ್ಲ ಅಂತ ಹೇಳಿದ್ರಿ. ಭೇದ ಇಲ್ಲ. ಕಲ್ಯಾಣ್ ಶೆಟ್ಟಿ ಅವರ ಓಂ ನಮಃ ಶಿವರುಗಳು ಏನ್ ಹೇಳಿದ್ರಿ? ವಾಚ್ಯಾರ್ಥದಲ್ಲಿ ಭೇದ ಐತ್ರಿ, ಲಕ್ಷ್ಯಾರ್ಥದಲ್ಲಿ ಭೇದ ಇಲ್ಲ. ಮಾಯಾ ಮತ್ತು ಈಶ್ವರ ಎರಡು ತ್ಯಾಗ ಮಾಡಿದ ಬಳಿಕ ಉಳಿದ ಶುದ್ಧ ಬ್ರಹ್ಮ ಒಬ್ಬನೇ ತತ್ಪದದ ಲಕ್ಷ್ಯಾರ್ಥ ಅದನ್ರಿ. ಅದೇ ತರ ಇದು ಜೀವ ಮತ್ತು ಈಶ್ವರ ಎರಡೂ ತ್ಯಾಗ ಮಾಡಿದ ಬಳಿಕ ಉಳಿದ ಶುದ್ಧ ಬ್ರಹ್ಮ ಒಬ್ಬನೇ ಕೂಟಸ್ಥ ಚೈತನ್ಯ ಇದಾನ. ಇವು ಎರಡೂ ತ್ಯಾಗ ಮಾಡಿದ ಬಳಿಕ ಉಳಿದದ್ದು ಶುದ್ಧ ಬ್ರಹ್ಮ ಮಾತ್ರ ಇದ್ದಾನೆ. ಕಾರಣ ಇಬ್ರು ಒಂದೇ ಇರೋದ್ರಿಂದ ಚೈತನ್ಯ ಅಂತ ಇದ್ದಾನೆ ಅಂತ ಹೇಳಿದ್ರು. ಅಲ್ಲಿ ಈಶ್ವರಂದು ಲಕ್ಷ್ಯಾರ್ಥ ಹೇಳೋಕ್ ಕೂತ್ರಿ, ಹೌದು. ಜೀವನ್ ಲಕ್ಷ್ಯಾರ್ಥ ಹೇಳುವಾಗ ಒಂದ್ ಸ್ವಲ್ಪ ಗಡಬಡಿ ಆತ. ಅಲ್ಲಿ ಕುಂಡ್ರಸ್ರಿ. ತ್ವಂಪದದ ಲಕ್ಷ್ಯಾರ್ಥ ಯಾರ್ರಿ? ತ್ವಂಪದದ ಲಕ್ಷ್ಯಾರ್ಥ ಕೂಟಸ್ಥ ಚೈತನ್ಯ ಗುರುಗಳು. ವಾಚ್ಯಾರ್ಥ? ವಾಚಾರ್ಥ ಜೀವ ಗುರುಗಳು ಮತ್ತು ಅವಿದ್ಯೆ. ಜೀವ ಮತ್ತು ಅವಿದ್ಯೆ ಎರಡು ತ್ಯಾಗ, ಜೀವ ಮತ್ತು ಅವಿದ್ಯೆ ತ್ಯಾಗ ಮಾಡೋ ಬಳಿಕ ಉಳಿದದ್ದು ಕೂಟಸ್ಥ ಚೈತನ್ಯ ರೀ ಗುರು. ಕೂಟಸ್ಥ ಚೈತನ್ಯ ಈ ಕಡೆ ತತ್ಪದದು ಲಕ್ಷ್ಯಾರ್ಥ ಶುದ್ಧ ಬ್ರಹ್ಮ. ಇಬ್ರು ಹೆಂಗಾರ? ಇಬ್ರು ಇಬ್ರು ಒಂದೇ ಅರ. ತ್ಯಾತ ಭೇದನ ಅವರಿಬ್ಬರಲ್ಲಿ ಏನಿಲ್ಲ, ಭೇದ ಇಲ್ಲ. म्हणून जीवन ईश्वर याच्या वाचार्थ रूपाने असलेल्या कल्पित ज्या दोन उपाधी म्हणजे अविद्या आणि माया त्याचा भाग त्याग लक्षणेने त्याग करू. ಯಾವ ಲಕ್ಷಣದಿಂದ? ಭಾಗತ್ಯಾಗ ಲಕ್ಷಣದಿಂದ. ಏನು? ತ್ಯಾಗ ಮಾಡಿ. ಯಾವಾಗ? ಎದರಲ್ಲಿ? ಜೀವ ಮತ್ತು ಈಶ್ವರ ಇವರಲ್ಲಿ ಯಾವ ವಾಚಾರ್ಥ ರೂಪದಿಂದ ಇದ್ದ ಉಪಾಧಿ ಅಯವು ಕಲ್ಪಿತ
ಅವ್ ಎರಡು ಉಪಾಧಿ ಹಂಗದಾವ ಕಲ್ಪಿತ ಅದಾವ. ಯವು ಅವಿದ್ಯಾ ಮತ್ತು ಮಾಯಾ. ಅವಿದ್ಯಾ ಮತ್ತು ಮಾಯಾ ಇವೆರಡು ಉಪಾಧಿ. ತ್ಯಾಚ ಅಂದ್ರ ಅವ್ ಎರಡ್ರದ್ದು ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಹ್ಯಾಂಗ ತ್ಯಾಗ ಮಾಡ್ಬೇಕು? ಲಕ್ಷಣದಿಂದ ತ್ಯಾಗ ಮಾಡ್ಬೇಕು. ಯಾವ ಲಕ್ಷಣದಿಂದ ತ್ಯಾಗ ಮಾಡ್ಬೇಕು? ಭಾಗ ತ್ಯಾಗ ಲಕ್ಷಣದಿಂದ ತ್ಯಾಗ ಮಾಡ್ಬೇಕು. ಯಾವ ಲಕ್ಷಣದಿಂದ? ಭಾಗ ತ್ಯಾಗ ಲಕ್ಷಣದಿಂದ ಏನ್ ಮಾಡ್ಬೇಕು? ತ್ಯಾಗ ಮಾಡ್ಬೇಕು. ಏನ್ ತ್ಯಾಗ ಮಾಡ್ಬೇಕು? ಉಪಾಧಿ ತ್ಯಾಗ ಮಾಡ್ಬೇಕು. ಉಪಾಧಿ ಹಂಗದಾವ ಕಲ್ಪಿತ ಅದಾವ. ಉಪಾಧಿ ಅವು ಯಾವ? ಒಂದ್ ಅವಿದ್ಯಾ ಉಪಾಧಿ, ಮಾಯಾ ಉಪಾಧಿ. ಚಿಕ್ಕಲಿಗೆ ಅವರ ಓಂ ನಮಃ ಶಿವಾಯರಪ್ಪ. ಏನ್ ಹೇಳಿದ್ರಿ? ಇವ ಜೀವ ಇವ್ರ ಈಶ್ವರ ಇಬ್ರು ಒಂದ ಅದಾರು. ಅದಕ್ಕ ಅವ್ರಿಗೆ ಅವಿದ್ಯಾ ಮತ್ತು ಮಾಯಾ ಉಪಾಧಿ ಆಗ್ಯಾವು. ಅದನ್ನ ಭಾಗ ತ್ಯಾಗ ಲಕ್ಷಣದಿಂದ ಉಪಾಧಿಗಳನ್ನ ತ್ಯಾಗ ಮಾಡಿದ್ರ ಇಬ್ರು ಒಂದ ಅದಾರು ಅಂತ ಹೇಳಿದ್ರಪ್ಪ. ಇಬ್ರು ಒಂದೇ ಯಾವ ರೀತಿಯಿಂದ ಒಂದೇ ಅದಾರ? ಲಕ್ಷಾರ್ಥದಿಂದರಪ್ಪ. ಹಾ, ಲಕ್ಷಾರ್ಥದಿಂದ ಇಬ್ರು. ಮತ್ತ ಕಲ್ಪಿತ ಅವರಲ್ಲಿ ಸುಳ್ಳು ಯಾವ? ಇದು ಅವಿದ್ಯಾ ಮಾಯಾ ಕಲ್ಪಿತದವ್ರಪ್ಪ. ಕಲ್ಪಿತ ಅದಾವ, ಸುಳ್ಳು ಅದಾವ. ಮತ್ತ ಇಬ್ರದು ಒಂದ್ ಹ್ಯಾಂಗ್ ಮಾಡಕ್ ಬರ್ತದ? ಉಪಾಧಿ ತೆಗದ್ರ ಭಾಗ ತ್ಯಾಗ ಲಕ್ಷಣದಿಂದ ತಿಳ್ಕೋರಿ ಅಂತ ಹೇಳ್ಯಾರಪ್ಪ. ಉಪಾಧಿ ತೆಗದ ವಾಚ್ಯಾರ್ಥ ತೆಗದ ಲಕ್ಷ್ಯಾರ್ಥದಾಗ ತಿಳ್ಕೋರಿ ಅಂತ ಹೇಳ್ಯಾರಪ್ಪ. ಭಾಗ ತ್ಯಾಗ ಲಕ್ಷಣ. ಹಾ, ಯಾವ ಲಕ್ಷಣದಿಂದ? ಭಾಗ ತ್ಯಾಗ ಲಕ್ಷಣ ಮಾಡಿ. ಇದು ಬಹಳ ಮಹತ್ವದ. ಯಾವ ಲಕ್ಷಣದಿಂದ? ಭಾಗ ಲಕ್ಷಣದಿಂದ. त्याग करून अरे मुमुक्षु पुरुषा तू स्वतः प्रत्येगात्मा जीव ईश्वराच्या शुद्ध लक्ष स्वयंप्रकाश रूप आहेस अशी आपल्या मनात अगदी गाठ मारून ठेव. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಗುರುಗಳು. ಎಲ್ಲೋ ಮುಮುಕ್ಷು ಪುರುಷನೇ ಯಾರಿಗತ್ತಾರೆ? ಮುಮುಕ್ಷು ಪುರುಷನೇ. ಮುಮುಕ್ಷು ಯಾರಿಗ ಅನ್ಬೇಕ್ರಿ? ಜಳಕಿ ಅಣ್ಣವ್ರ. ಓಂ ನಮಃ ಶಿವಾಯರಪ್ಪ. ನಾವು ಸ್ವಲ್ಪ ಗಾಡಿ ಮ್ಯಾಗಿದ್ದೇನ್ರಿ. ಗಾಡಿ ರೂಪಾಬಾಯಿ. ಓಂ ನಮಃ ಶಿವಾಯರಪ್ಪ. ಮುಮುಕ್ಷು ಯಾರಿಗ ಅನ್ಬೇಕ್ರಿ? ಜನ್ಮ ಮರಣಗಂತ ಬಿಡುಗಡೆ ಆಗ್ಬೇಕನ್ನೋ ತೀವ್ರ ಇಚ್ಛೆ ಉಳ್ಳವನಿಗೆ ಮುಮುಕ್ಷ ಅನ್ಬೇಕ್ರಪ್ಪ. ಅದೇ ಬರೋಬರ್. ತಾನೇ ಬರ್ತದ. ಹೇಳ್ಕೋತ್ ಕೇಳ್ಕೋತ್ ಹಂಗೆ ವಾದ ಅಂದ್ರೆ ಬರ್ತದಿಲ್ಲ, ಬರಂಗಿಲ್ಲೇ ರೀ. ಸಣ್ಣ ಜನಗೊಂಡವರ. ಓಂ ನಮಃ ಶಿವಾಯರಪ್ಪ. ತಮ್ಮ ಪಾದಕ್ಕೆ ನಮಸ್ಕಾರಪ್ಪ. ಯಾರಿಗ ಅನ್ಬೇಕ್ರಿ ಮುಮುಕ್ಷು? ಜನ್ಮ ಮರಣದಿಂದ ಬಿಡುಗಡೆ ಆಗ್ಬೇಕೆಂಬ ತೀವ್ರ ಇಚ್ಛಾ ಇದ್ದವನಿಗೆ ಮುಮುಕ್ಷು ಅಂತಂತೀವ್ರಿ. ಹಾ, ತೀವ್ರ ಇಚ್ಛಾ ಬೇಕ್ರಿ. ತೀವ್ರ ಇಚ್ಛಾ ಬಾಳ ದೊಡ್ಡದದ್ರಿ. ಇರ್ತದ ಇಚ್ಛಾ. ನೋಡಣ್ರಿ ನಾಳೆಗೆ. ಹಾ, ನಾಡ್ದ ಅನ್ಕೋತಂದೇವಂದ್ರ. ಹಾ, ಓಂ ನಮಃ ಶಿವಾಯರಪ್ಪ. ಮೋದಿಯವರ ಮುಮುಕ್ಷ ಯಾರಿಗ ಅನ್ಬೇಕ್ರಿ? ಅನ್ಪೂರ್ಣ. ಹಾ ರೀ. ಹಾ, ಆಯ್ತ್ರಿ, ಮುಗೀತು. ಹಾ ರೀ, ಹ್ಞೂ ರೀ. ಬೇಡ್ರಿ. ಹಾ, ಓಂ ನಮಃ ಶಿವಾಯ. ಹಾ, ಕಲ್ಯಾಣ್ ಶೆಟ್ಟಿ ಅವ್ರ ಏನ್ ಹೇಳಿದ್ರಿ? ಜನ್ಮ ಮರಣದಿಂದ ಮುಕ್ತರಾಗಬೇಕೆನ್ನುವ ತೀವ್ರ ಇಚ್ಛೆ ಇರುವವನಿಗೆ ಮುಮುಕ್ಷು ಅನ್ಬೇಕ್ರಿ. ಹಾ, ಅಗ್ದೇ ಬರೋಬ್ಬರ್. ಇಂಥ ಎಲೆ ಮುಮುಕ್ಷು ಪುರುಷನೇ, ತೂ ಸ್ವತಃ ನೀನ್ ಹೆಂಗಿದ್ದೆ ಅಂದ್ರೆ ಪ್ರತ್ಯೇಗಾತ್ಮ जीव ईश्वराच्या शुद्ध लक्ष स्वयंप्रकाश रूप आहेस अशी आपल्या मनात अगदी गाठ मारून ठेव. ಪಕ್ಕಾ ನಿಶ್ಚಯ ಮಾಡಪ್ಪ ಅಂತ ಹೇಳಿ ಯಾರು
ಗುರುಗಳು ಹೇಳ್ತಾ ಇದ್ದಾರ. ಅದು ಮತ್ತ ನಾಳಿನ ದಿವಸದಲ್ಲಿ ತೋಳಣ್ರಿ. ಆದದ್ದು ಸೇವಾ ಗುರು ಚರಣದಲ್ಲಿ ಅರ್ಪಣ. जय मंगलम जय नमः पार्वती पति शिव हर हर महादेव।